ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ಬೆಳಗಾವಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವಂಥ ಮುಕ್ತಿ ಮಠಕ್ಕೆ ಬಂದು ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಶ್ರೀಗಳನ್ನು ಕೇಳಿದ್ದೀವಿ. ಅವರು ನಮಗೊಂದಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಶ್ರೀಗಳ ಹೆಸರು ಧರ್ಮಶ್ರೀ ತಪೋರತ್ನ ಶ್ರೀ ಷಡಕ್ಷರಿ ಶ್ರೀ ಶಿವ ಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು. ಇವರು ರಾಮಾಯಣದ ವಿಶೇಷ ಘಟನೆಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳ್ತಾರೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಆಲಿಸಿ ಮತ್ತು ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲೆಲ್ಲರಿಗೂ ವಿನಂತಿಸ್ಕೊಳ್ತೀನಿ. ರಾಮಾಯಣದ ವಿಶೇಷ ಘಟನೆಗಳ ಬಗ್ಗೆ ನೆನಪಲ್ಲಿ ಎಲ್ಲರೂ ದಯವಿಟ್ಟು ನೋಡಿ. ನಮಸ್ಕಾರ. ಗುರುಗಳೇ, ಒಂದಷ್ಟು ರಾಮಾಯಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ರಾಮಾಯಣ ಅಂತಕ್ಕಂಥದ್ದನ್ನು ಸಂಪೂರ್ಣ ಈ ಭಾರತ ದೇಶ ತಿಳಿದುಕೊಂಡಿರ್ತಕ್ಕಂಥದ್ದು. ಪೌರಾಣಿಕವಾಗಿ ಮೊದಲು ಆಟಗಳನ್ನಾಗಿ ಮಾಡ್ತಿದ್ದರು. ರಾಮ, ಸೀತೆ, ಲಕ್ಷ್ಮಣ ಈ ಥರ ನಮ್ಮ ಜನರಿಗೆ ಗ್ರಾಮೀಣ ಜನರು ಆದರೂ ಕೂಡ ಅವುಗಳನ್ನು ಪಾತ್ರಗಳನ್ನು ವಹಿಸಿ ಸಮಾಜಕ್ಕೆ ತಿಳಿಯುವಂತೆ ಒಂದು ಒಳ್ಳೆಯ ಕಲೆಯನ್ನು ಉಳಿಸ್ಕೊಂಡು ಬಂದಿದ್ದರು ರಾಮಾಯಣ ಮತ್ತು ಮಹಾಭಾರತಗಳು. ಅದರಲ್ಲಿ ರಾಮಾಯಣ ಅಂತಂದರೆ ಮೊದಲು ಮಹಾಭಾರತಕ್ಕಿಂತ ಮೊದಲಾಗಿರ್ತಕ್ಕಂಥದ್ದು. ಕೃತಾಯುಗದಲ್ಲಿ ತ್ರೇತಾ, ಕೃತ, ದ್ವಾಪಾರ, ಕಲಿಯುಗ ಅಂತ 4 ಯುಗಗಳಲ್ಲಿ ಶ್ರೀರಾಮಚಂದ್ರ ಅಂತಂದರೆ ಮರ್ಯಾದ ಪುರುಷೋತ್ತಮ ಅಂತಕ್ಕಂಥದ್ದನ್ನು ಈ ಎಲ್ಲ ಭಾರತ ಜನತೆ ರಾಮನಾಮವನ್ನು ಕೂಡ ಪವಿತ್ರವಾಗಿ ಆ ರಾಮನಾಮ ಜಪ ಮಾಡೋದರಿಂದ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದು ಕೂಡ ಇವತ್ತು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ. ಅಂಥ ಪವಿತ್ರವಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಈಗಿರ್ತಕ್ಕಂಥ ಅಯೋಧ್ಯೆ ನಗರ ಅಂತಕ್ಕಂಥದ್ದು ಆ ದಿಲೀಪ್ ರಾಜ್ಯ ಮತ್ತು ರಘುರಾಜ್ಯ ಇಂಥ ಅನೇಕ ವಂಶಸ್ಥರಾಗಿ ಆತ ದಶರಥನ ಮಗನಾಗಿ ಜನ್ಮವನ್ನು ಎತ್ತಿದ. ಅದರಲ್ಲಿ ಭರತ, ಲಕ್ಷ್ಮಣ, ಶತ್ರುಘ್ನ ಅಂತ 4 ಮಂದಿ ಇವರು ಅಣ್ಣ ತಮ್ಮಗಳು. ಹೇಗೆ ಅಂತಂದರೆ ಇವರು ತಂದೆ ಆಜ್ಞೆಯನ್ನು ಪರಿಪಾಲನೆ ಮಾಡಿಕೊಂಡು ತಾಯಿಯರು 3 ಜನ ಆಗಿದ್ದರೂ ಕೂಡ ರಾಮನು ಎಂದೂ ಕೂಡ ಭೇದ ಭಾವಗಳನ್ನು ಎಣಿಸದೆ ಸಮಭಾವದಿಂದ ಒಳ್ಳೆ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಶ್ರೀರಾಮಚಂದ್ರನಿಗೆ ಒಂದು ಅಚಾನಕ್ಕಾಗಿ ಒಂದು ಘಟನೆ ಘಟಿಸಿತು. ಆತನ ಪಟ್ಟಾಭಿಷೇಕ ಮಾಡಬೇಕು ಅಂತಂದಾಗೆ ಕೈಕೆ ಮತ್ತು ಮಂತರೆಯ ಅಂತಕ್ಕಂಥ ಒಂದು ಸಂದೇಶ ಅಂದರೆ ಆಕೆ ಹೇಳಿರೋದನ್ನು ಕೇಳಿಕೊಂಡು ಆಕೆ ದಶರಥ ಮಹಾರಾಜನು ಕೂಡ ನನಗೆ 2 ವಚನ ಕೊಟ್ಟಿದ್ದೀನಿ ಮೊದಲು. ಆ 2 ವಚನಗಳನ್ನು ಅದು ಏನು ಅಂತಂದರೆ ದೇವದಾನವರು ಯುದ್ಧ ನಡೆದಿತ್ತು. ಮೊದಲು ಯುದ್ಧ ನಡೆದಂಥ ಸಂದರ್ಭದಲ್ಲಿ ಆ ರಥದ ಗಾಲಿ ಕೀಲು ಮುರಿದು ಬಿದ್ದಿತ್ತು. ಆಗ ಕೈಕೆ ಏನು ಮಾಡ್ತಾಳೆ, ತನ್ನ ಹೆಬ್ಬಟ್ಟನ್ನು ಇಟ್ಟು ಗಂಡನಿಗೆ ಗೊತ್ತಾಗದ ಹಾಗೆ ನನ್ನ ಗಂಡ ಈ ಗಾಲಿ ಬಿದ್ದರೆ ನನ್ನ ಗಂಡನಿಗೆ ಅಪಜಯ ಆಗ್ತದೆ ಅಂತೇಳಿ ಆ ಕೀಲಿನ ಜೊತೆಯಲ್ಲಿ ತನ್ನ ಹೆಬ್ಬಟ್ಟನ್ನು ಇಟ್ಟುಕೊಂಡು ರಥ ಓಡಿಸಿದ ಮೇಲೆ ಆ ಯುದ್ಧದಲ್ಲಿ ಜಯ ಆಯಿತು. ದಶರಥ ಮಹಾರಾಜ ತಿರುಗಿ ನೋಡೋದ್ರೊಳಗೆ ಹೆಂಡತಿ ಕೈಯೆಲ್ಲ ರಕ್ತ. ಓಡಿ ಬಂದು ಹೆಂಡತಿ ಕೈಯನ್ನು ಹಿಡಿದು ಕೇಳಿದೆ, ಕೈಕೆ ಇದೇನು ಮಾಡಿದೆ ನೀನು ಅಂದ. ಅಲ್ಲ, ಅದು ಕೀಲು ಮುರಿದು ಬಿತ್ತು, ಗಾಲಿ ಬೀಳ್ತಾ ಇತ್ತು, ಅದಕ್ಕೆ ಗಾಲಿ ಬೀಳಬಾರ್ದು ಅಂಥೇಳಿ ನಿನ್ನ ಯುದ್ಧದಲ್ಲಿ ಜಯ ಆಗಲಿ ಅಂಥೇಳಿ ನನ್ನ ಹೆಬ್ಬಟ್ಟು ಇಟ್ಟು ನಡೆಸಿದ್ನಿ ಅಂಥೇಳಿ ಆಕೆಯು ಕೂಡ ಒಬ್ಬ ಆದರ್ಶ ಒಂದು ಒಳ್ಳೆಯ ಸತಿ ಆಗಿದ್ದರೂ ಕೂಡ ಅದರ ಜೊತೆಯಲ್ಲಿ ಆಕೆಗೆ ಪತಿಭಕ್ತಿಯನ್ನು ಮೆಚ್ಚಿ ದಶರಥ ಮಹಾರಾಜ ಏನು ಬೇಡ್ತಿ 2 ವರವನ್ನು ಕೇಳು, ಕೊಡ್ತೀನಿ ಅಂತ ಹೇಳ್ತಾನೆ. ಅಲ್ಲ, ಬೇಡ, ನನಗೆ ನಿಂದು ಇದೇ ಸಾಕು, ಮುಂದೆ ನನಗೆ ಸಂದರ್ಭ ಬಂದಾಗ ಕೇಳ್ತೀನಿ ಅಂದಾಗ ಮಂತರ ಮಾತು ಕೇಳಿ ನಾನು 2 ವಚನ ಕೊಡು. ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗಬೇಕು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗನಿಗೆ ಭರತನಿಗೆ ಪಟ್ಟಾಗಬೇಕು. ಅದಾದಮೇಲೆ ಶ್ರೀರಾಮಚಂದ್ರ ತಂದೆಗೂ ಒಂದು ಮಾತು ಪ್ರತ್ಯುತ್ತರ ಕೊಡಲಿಲ್ಲ. ತಾಯಿಯ ವಚನ, ನನ್ನ ತಾಯಿ ಆದರೂ ಅಷ್ಟೇ, ಆಕೆ ಆದರೂ ಅಷ್ಟೇ ಅಂತಕ್ಕಂಥ ಭಾವನೆಯಿಂದ ಮಧ್ಯರಾತ್ರಿಯಲ್ಲಿ ತನ್ನ ಎಲ್ಲ ಆಭರಣಗಳನ್ನು, ರಾಜಪೋಷಕಗಳನ್ನು ಬಿಚ್ಚಿ ಒಂದು ತಪಸ್ವಿಯ ವೇಷದಲ್ಲಿ ಕಾಡಿನಲ್ಲಿ ಸಂಚಾರ ಮಾಡಲಿಕ್ಕೆ ಹೋಗುವಾಗ ಜನಕರಾಜನ ಮಗಳು ಸೀತನ ಜೊತೆ ಮೊದಲೇ ಲಗ್ನ ಆಗಿರ್ತದೆ. ಆಮೇಲೆ ಆಕೆಗೆ ಹೋಗಿ ಭೇಟಿ ಆಗ್ತಾನೆ. ನನಗೆ ಆನಂದ ಒಂದು ಇದಾಗಿಬಿಟ್ಟೆ, 14 ವರ್ಷ ನಾವು ವನವಾಸಕ್ಕೆ ಹೋಗ್ಬೇಕು ಅಂದಾಗ ಆ ಸೀತಾ ಮಾತೇನೂ ಕೂಡ ಹೇಳ್ತಾಳೆ, ನಿನಗೆ ಯಾವ ಸಂಪತ್ತು ಬರ್ತದೆ, ಅರ್ಧಾಂಗಿನಿ ಅನಿಸ್ಕೊಂಡಿದ್ದೀನಿ ನಾನು, ನಿನ್ನ ಧರ್ಮಪತ್ನಿ ಅನಿಸ್ಕೊಂಡಿದ್ದೀನಿ, ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ನಿನಗೆ ಯಾವ ಸಂಪತ್ತು ಇರ್ತದೆ ಅದರಲ್ಲಿ ನನಗೆ ಅರ್ಧ ಸಂಪತ್ತು, ರಾಜ್ಯ ಮಾಡಿದರೆ ರಾಜ್ಯದಲ್ಲಿ ನನಗೆ ಸಂಪತ್ತು, ನೀ ಕಾಡಿನಲ್ಲಿ ವನವಾಸ ಮಾಡಿದರೂ ನನಗೆ ಅದರದಲ್ಲಿ ಅರ್ಧ ಅಂಥೇಳಿ ಕೇಳ್ಕೊಂಡಿರ್ತಾಳೆ. ಹಾಗಾಗಿ ಕಾಡಿನಲ್ಲಿ ನೀನು ಹೋಗ್ತಾ ಇದ್ದರೆ ನಾನು ಮನೆಯಲ್ಲಿ ಇದ್ದುಕೊಂಡು ನಾನು ಆರಾಮಾಗಿರೋಕ್ಕಾಗಲ್ಲ, ನೀ ಎಲ್ಲಿ ಇರ್ತೀಯ ಅಲ್ಲಿ ನಾ ಇರ್ತೀನಿ ಅಂತೇಳಿ ವನವಾಸದಲ್ಲಿ. ಅದಕ್ಕೆ ಗಂಡರು ಹೆಂಡರು ಅನ್ನೋದಕ್ಕೆ ಒಂದು ಪವಿತ್ರ ಸಂದೇಶ ರಾಮಾಯಣ ಏನು ಕೊಟ್ಟಿದೆ ಅಂತಂದ್ರೆ, ಕಷ್ಟದಲ್ಲಿರಲಿ ಸುಖದಲ್ಲಿರಲಿ ಗಂಡನ ಜೊತೆಯಲ್ಲಿರಬೇಕು. ಹಾಗಾಗಿ
ಆ ಸೀತಾಮಾತೆಯೂ ಕೂಡ ಹೋಗ್ತಾಳೆ. ಮತ್ತು ಸಹೋದರರಂದರೆ ಹೆಂಗಿರ್ಬೇಕು, ಅಣ್ಣ ತಮ್ಮರಂದರೆ ಹೆಂಗಿರಬೇಕು ಅಂತಂದರೆ, ಇವತ್ತು ಗೇಣು ಆಸ್ತಿಗಾಗಿ ಹೊಡೆದು ಬಡಿದು ಸಾಯ್ತಕ್ಕಂಥ ಪರಿಸ್ಥಿತಿಗೆ ತಲುಪಿದ್ದೀವಿ. ಆದರೆ ಅಂಥ ಕಷ್ಟದಲ್ಲಿಯೂ ಕೂಡ ಲಕ್ಷ್ಮಣ ಅಣ್ಣನ ಜೊತೆಯನ್ನು ಬಿಡಲಿಲ್ಲ. ವನವಾಸದಲ್ಲಿ ಕೂಡ ಅಣ್ಣನ ಜೊತೆಯಲ್ಲಿ ಬಂದು ಚಿತ್ರಕೂಟ ಪರ್ವತಕ್ಕೆ ಬಂದವರಿದ್ದರು. ನಂತರದಲ್ಲಿ ಭರತನಿಗೆ ಆತನ ತಾತನ ಮನೆಯಲ್ಲಿದ್ದ ಭರತ ಆತಗೂ ಸುದ್ದಿ ಮುಟ್ಟಿತು. ಆತನು ಬಂದು ತನ್ನ ತಾಯಿಯನ್ನು ಬೈದುಕೊಂಡು, ನನ್ನ ಅಣ್ಣನೇ ಈ ಅಯೋಧ್ಯದ ಅರಸ, ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಂದು ಅಣ್ಣನಿಗೆ ಹೇಳ್ತಾನೆ. ಅದಕ್ಕೆ ಆ ಅಣ್ಣನಲ್ಲಿ ಕೇಳ್ಕೊಳ್ತಾನೆ, ಬಾ ಅಂತ ಹೇಳಿದಾಗ ಶ್ರೀರಾಮಚಂದ್ರ ಒಂದು ಹೇಳ್ತಾನೆ, ದೈವ ಜಾತ ದುಃಖಕ್ಕೆ ಭರತ ಯಾರ ದೋಷವಯ್ಯ, ಮನುಜಕುಮಾರ ನಹುದಿ ದೇಹ ಪರಾಧೀನನಯ್ಯ ಅಂತಕ್ಕಂಥವು. ಅದಕ್ಕೆ ಯಾರು ಏನು ಮಾಡಿದಾರೋ ಅದನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ತಂದೆಗೆ ನಾನು ಏನೂ ಮರು ಉತ್ತರ ಕೊಡಲಿಲ್ಲ. ಆದರೆ ತಂದೆನೂ ಯಾಕೆ ಹೀಗೆ ರಾಮ ರಾಮ ಅಂಥೇಳಿ ಅಂತಿದ್ದಾನಂತಂದರೆ, ಶ್ರವಣಕುಮಾರ ತನ್ನ ತಂದೆ ತಾಯಿಯನ್ನು, ಕಣ್ಣು ಇಲ್ಲದ ತಂದೆ ತಾಯಿಯನ್ನು ಹೊತ್ತುಕೊಂಡು ಇಡೀ ಪೃಥ್ವಿಯನ್ನೇ ಪರ್ಯಟನೆ ಮಾಡಿ ಅಯೋಧ್ಯಕ್ಕೆ ಬಂದಾಗ ಆಗ ದಶರಥ ಮಹಾರಾಜ ಕಾಡಿಗೆ ಹೋದಾಗ ಬೇಟೆ ಆಡಿದ. ಆದರೆ ನೀರು ತುಂಬತಕ್ಕಂಥ ಸಂದರ್ಭದಲ್ಲಿ ತಂದೆ ತಾಯಿಗೆ ನೀರು ಒಯ್ಲಿಕ್ಕತ್ತಿದ್ದ ಒಂದು ಗಿಡದ ಮರಳಿ ಕೂಡಿಸಿ, ಆ ತಂದೆ ತಾಯಿಗೆ ನೀರು ತರಲಿಕ್ಕೆ ಹೋದಾಗ ದಶರಥ ಮಹಾರಾಜಕ್ಕೆ ಬೇಟೆ ಆಡ್ಲಿಕ್ಕೆ ಬಂದಾಗ ಆ ನೀರು ಆಗ ಒಂದು ಮಣ್ಣಿನ ಕೊಡದಲ್ಲಿ ತುಂಬ್ತಾ ಇದ್ದ, ಸಣ್ಣ ತತ್ರಾಣಿ ಅಂತಾರೆ ಅದಕ್ಕೆ, ಮಟಿಕೆನೂ ಕೂಡ ಅಂತಾರೆ. ಅದರಲ್ಲಿ ನೀರು ತುಂಬುವಾಗ ಶಬ್ದ ಬರಲಿಕ್ಕಾಯ್ತಿತ್ತು, ಡುಬು ಡುಬು ಅಂತ ಶಬ್ದ ಬಂದ ಕೂಡಲೇ ಯಾವುದೋ ನೀರು ಪ್ರಾಣಿಗೆ ಇಳಿದಿದೆ ಅಂಥೇಳಿ ಶಬ್ದವೇದಿ ಬಾಣ ನಾವು ಗೊತ್ತಿತ್ತು, ಶಬ್ದದ ಮೇಲೆ ಬಾಣಗಳನ್ನು ಬಿಡ್ತಿದ್ರು ಆಗಿನ ರಾಜರು. ಆ ಶಬ್ದ ಕೇಳಿ ದಶರಥ ಮಹಾರಾಜ ಬಾಣವನ್ನು ಬಿಟ್ಟುಬಿಟ್ಟ, ಅದು ನೇರವಾಗಿ ಶ್ರವಣಕುಮಾರನ ಎದೆಗೆ ತಾಕಿಬಿಟ್ಟಿತ್ತು. ಅಮ್ಮ ಅಪ್ಪ ಅಂತ ಕೂಗಿದ ತಕ್ಷಣ, ಇದು ಪ್ರಾಣಿ ಅಲ್ಲ ಮನುಜಕುಮಾರ ಅಂಥೇಳಿ ಓಡಿ ಬಂದು ದಶರಥ ನೋಡೋದ್ರೊಳಗೆ ನೀರಿನ ಮಿಡ್ಲಲ್ಲಿ ಬಿದ್ದಿರೋಂಥ ಶ್ರವಣಕುಮಾರನನ್ನು ಎತ್ತುಕೊಂಡು ತೊಡೆ ಮೇಲೆ ಹಾಕ್ಕೊಂಡ. ಅಪ್ಪ ಏನು ಅಂತ ಕೇಳಿದಾಗ ಹಾಗೆ ಹೇಳಿದ, ನಾನು ಯಾರೂ ನನ್ನ ಹೆಸರು ಕೇಳೋದಕ್ಕಿಂತ ಮೊದಲು ನನ್ನ ತಂದೆ ತಾಯಿಗೆ ನೀರು ಕುಡಿಸಿ ಬಾ ಅಂತ ಹೇಳ್ತಾನೆ. ಅಂದರೆ ತಂದೆ ತಾಯಿಯನ್ನು ಯಾವ ರೀತಿಯಿಂದ ಪರಿಪಾಲನೆ ಮಾಡಬೇಕು, ಅವರನ್ನು ಪೋಷಣೆ ಮಾಡಬೇಕಂತಕ್ಕಂಥದ್ದು. ತಂದೆ ತಾಯಿ ಅಂತಕ್ಕಂಥದ್ದು ಎರಡು ಅಮೂಲ್ಯ ರತ್ನ. ಆ ರತ್ನಗಳು ಕಳೆದು ಹೋದರೆ ಮತ್ತೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಭೂಮಿಗೆ ಬರಬೇಕಾದ್ರೆ ತಂದೆ ತಾಯಿನೇ ಕಾರಣ ಅದಾರ. ಪ್ರತ್ಯಕ್ಷ ದೇವರು ಕೂಡ ಹೌದು. ನೀನು ದೇವ್ರಿಗೆ ನಮಸ್ಕಾರ ಮಾಡೋ ಬಿಡು, ಆ ಎರಡನೇ ಮಾತು. ಮೊದಲು ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು, ಅವ್ರ ಆತ್ಮ ಶಾಂತಿ ಇರಬೇಕು. ಅಂದರೆ ನೀನು ಎಲ್ಲ ಸರ್ವ ಸಂಪತ್ತುಗಳು ಗಳಿಸಿರೋದಕ್ಕಿಂತ ನಿನಗೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪ್ರಾಧಾನ್ಯತೆ ಸಿಗ್ತದೆ ಮತ್ತು ಮೋಕ್ಷ ಮಾರ್ಗಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದರೆ ತಂದೆ ತಾಯಿನ ಬಿಟ್ಟು ನೀ ದೇಶ ಎಲ್ಲ ತಿರುಗಿದ್ರೂ ಕೂಡ ಏನೂ ಸಾಧನೆ ಇಲ್ಲ. ಯಾವುದೂ ಕೂಡ ಗಳಿಸಿದ್ರು, ಪರ್ವತ ದೊಡ್ಡ ಆಸ್ತಿ ಗಳಿಸಿದರೂ ಕೂಡ ಅದು ಕಸಕ್ಕೆ ಸಮಾನವಾಗಿ ಹೋಗ್ತದೆ. ನೀನು ಏನು ಗಳಿಸದೇ ಇದ್ರೆ ತಂದೆ ತಾಯಿ ಪೂಜೆ ಮಾಡ್ಕೊಂಡು ಹೋದರೆ ದೇವೇಂದ್ರನಷ್ಟು ಆಸ್ತಿ ನಿನ್ನದಾಗ್ತದೆ, ಸಂಪತ್ತು ನಿನಗೆ ಸಿಗ್ತದೆ. ಹಾಗಾಗಿ ತಂದೆ ತಾಯಿಯನ್ನು ಅತ್ಯಂತ ಕಾಳಜಿ ವಹಿಸಿ ನೋಡ್ಬೇಕಂತಕ್ಕಂಥದ್ದು ಶ್ರವಣಕುಮಾರನ ತನ್ನ ಕೊನೆ ಆಸೆ. ತಾನು ಮರಣ ಒಪ್ಪುತ್ತಿದ್ದರೂ ಕೂಡ ತಂದೆ ತಾಯಿಗೆ ನೀರು ಕುಡಿಸ್ಬೇಕು ಅಂತಾನೆ. ದಶರಥ ಮಹಾರಾಜ ನೀರು ತೊಗೊಂಡು ಬರ್ತಾನೆ. ಆದರೆ ನೀರನ್ನು ಕುಡಿಸ್ಲಿಕ್ಕೆ ಕೈಯಲ್ಲಿ ಕೊಟ್ಟು ಬಿಡ್ತಾನೆ. ನೀನು ನಮ್ಮ ಮಗ ಅಲ್ಲ ಅಂತಾರೆ ಅವರು. ನಮ್ಮ ಮಗನಾಗಿದ್ದರೆ ನಮ್ಮ ಮುಖ ತೊಳಿತಿದ್ದ, ಪಾದ ತೊಳಿತಿದ್ದ, ಆಮೇಲೆ ನೀರು ಕುಡಿಸ್ತಿದ್ದ. ನೀ ಬಂದು ಕೈಯಲ್ಲಿ ಕೊಟ್ಟಿದ್ದಿ, ನೀ ಯಾರೋ ಇದ್ದಿ, ಮಾತನಾಡ್ತಿಲ್ಲ, ನೀ ಯಾರು ಅಂತ ಕೇಳಿದಾಗ, ಕೊಂದದ್ದು ಒಂದು ಪಾಪ ಮತ್ತು ಸುಳ್ಳಾಡೋದು ಎರಡು ಪಾಪ ಆಗ್ತದೆ ಅಂಥೇಳಿ ದಶರಥ ತನ್ನ ಮನಸ್ಸಿನಾಗಿದ್ದದ್ದು ಹೇಳ್ಬಿಡ್ತಾನೆ. ಈ ದೇಶದ ಅಯೋಧ್ಯದ ಅರಸ ನಾನು, ಆದರೆ ಬೇಟೆಗೆ ಬಂದಿದ್ದೆ, ಹಿಂಗೆ ಶಬ್ದ ಬಂದ ತಕ್ಷಣ ಪ್ರಾಣಿ ಅಂತ ಬಾಣ ಬಿಟ್ಟೆ, ಆದರೆ ನನ್ನಿಂದ ಒಂದು ಅನಾಹುತ ಹಾಗೆ ಹೋಯಿತು. ಆಗಲಿ, ಆದರೆ ನಮಗೆ ಮಕ್ಕಳು ಇದ್ದು ನಮಗೆ ಅವನೊಬ್ಬನೇ ನಮ್ಮ ಜೀವನ ಆಧಾರಕ್ಕಿದ್ದ. ನೀನು ತಿಳಿಲಾರದೆ ಅವನನ್ನು ಅನಾರ್ಥವಾಗಿ ಕೊಂದುಬಿಟ್ಟು, ನಿನಗೆ ಮಕ್ಕಳು ಇದ್ದರೂ ಕೂಡ ಕೊನೆ ಕಾಲದಲ್ಲಿ ಮಕ್ಕಳು ಅಂತಲೇ ನಿನ್ನ ಪ್ರಾಣ ಬಿಡುವಂಥ ಶಾಪ ಕೊಡ್ತಾರೆ. ಅದಕ್ಕೆ ಇವತ್ತು ಅಲ್ಲಿ ತಂದೆ ಅದನ್ನು ಅನುಭವಿಸ್ತಿದ್ದಾನ. ಅದು ನನ್ನಿಂದ ಅಲ್ಲ ಭರತ, ನನ್ನ ದೈವದಲ್ಲಿ ಏನು ಬರೆದಿದೆ ಅದು ವಿಧಿ ಪ್ರಕಾರ ನಾನು ಹೋಗಲೇಬೇಕು. ಅಂದರೆ ಮೂಲ ಉದ್ದೇಶ ರಾಮನ ಅವತಾರ ಆಗಿರೋದೇ ಈ ಒಂದು ಸಂದೇಶ ಕೊಡೋದು. ಹಾಗಾಗಿ ಭಾರತದ ಪ್ರತಿ ಹಳ್ಳಿ ನಗರ ಪಟ್ಟಣಗಳಲ್ಲಿ ರಾಮನ ಪಾದವನ್ನು ಬೆಳೆಸಿದ. ಆಮೇಲೆ ತಮಗೆಲ್ಲ ಗೊತ್ತಿದೆ, ಕರ್ನಾಟಕದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅನೇಕ ಸ್ಥಾನಗಳನ್ನು ಶ್ರೀರಾಮಚಂದ್ರ ಅನೇಕ ಸ್ಥಳಗಳಲ್ಲಿ ಬಂದಿದ್ದಾನೆ. ಮತ್ತು ಇನ್ನೊಂದು ಅಂದರೆ, ಇದೇ ಕಿಷ್ಕಿಂಧ ಪರ್ವತದಲ್ಲಿ ನಮ್ಮ ಹನುಮಂತ ಹುಟ್ಟಿರೋದೇ ಅಂಜನಾದ್ರಿ ಬೆಟ್ಟ, ಪಂಪಾ ಸರೋವರದಲ್ಲಿ. ಮತ್ತು ಇಂಥ ಪವಿತ್ರವಾಗಿರ್ತಕ್ಕಂಥ ರಾಮ ಮತ್ತು ಅಯೋಧ್ಯೆ ಕರ್ನಾಟಕದ ಎಷ್ಟು ಸಂಬಂಧ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಇತಿಹಾಸದಿಂದಲೇ ನಾವು ತಿಳ್ಕೊಳ್ಬಹುದು. ಮತ್ತು ಶಾಂತಲಾ ಅಂತ ಮೊದಲನೇದಾಗಿಯೇ ಆಕೆ ಜನ್ಮ ತಾಳಿದ್ದಳು. ಯಾರು? ಶಾಂತ ಅಂತಕ್ಕಂಥ ತನ್ನ ಅಕ್ಕ. ಆತ ರಾಮನಕ್ಕಿಂತಲೇ ಮೊದಲೇ ಆಕೆ ಜನ್ಮ ಎತ್ತಿದಾಗ, ಅದು ಏನೋ ಆಗಿನ ಕಾಲದಲ್ಲಿ ರಾಜರು ಋಷಿಗಳು ಏನೇನೋ ಒಂದು ನಮ್ಮ ಧರ್ಮದ ಒಂದು ಪರಂಪರೆಗಳಿದ್ದವು. ಹಾಗಾಗಿ ಆಕೆ ಒಂದು ಕಾಡಿನಲ್ಲಿ ಇದ್ದುಕೊಂಡು ಒಂದು ಋಷಿ ಸೇವೆಯನ್ನು ಮಾಡಿ ಆಕೆ
ಋಷಿ ಶೃಂಗನನ್ನು ಮದುವೆ ಆದಳು ಅನ್ನೋದು ಕೂಡ ಅದೇ ಋಷಿ ಶೃಂಗನನ್ನು ಮದುವೆ ಆದಳು ಅಂತಕ್ಕಂಥದ್ದು ಕೂಡ ಇದೆ. ಅವೆಲ್ಲ ಇತಿಹಾಸ ಕತೆ. ಇದು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಮಾಡಿ ಇತಿಹಾಸ ಅಂದರೆ ರಾಮಾಯಣ ಅಂದರೆ ಇದು ಒಮ್ಮೆ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅದು ಭಾಳ ಕರ್ನಾಟಕದಲ್ಲಿ ಮತ್ತು ಅನೇಕ ಪ್ರಾಂತಗಳಲ್ಲಿದ್ದು ಅವರು ಹೋಗಿ ಯುದ್ಧ ಮಾಡಿ ರಾಮೇಶ್ವರ ಅದೇ ರಾವಣನನ್ನು ಇದಾದ ನಂತರ ಮತ್ತೆ ಬಂದಾಗ ಅವರು ತಮ್ಮ ಪ್ರಾಯಶ್ಚಿತ್ತಕ್ಕಾಗಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡಬೇಕು ಅಂದಾಗ ಅದು ಮರಳಿನ ಲಿಂಗ ಸೀತಾ ಮಾಡ್ತಾಳೆ, ಸಮುದ್ರಕ್ಕೆ ಕೊಚ್ಕೊಂಡು ಹೋಗ್ತದೆ. ಆಮೇಲೆ ಆ ಲಿಂಗವನ್ನು ಹನುಮಂತ ನೋಡಿ ಆಕಾಶಕ್ಕೆ ಅಂದರೆ ಶಿವನಲ್ಲಿ ಹೋಗ್ಬಿಡ್ತಾನೆ, ಕೈಲಾಸಕ್ಕೆ ಹೋಗ್ತಾನೆ. ಶಿವನಲ್ಲಿ ಹೋಗಿ ನನಗೆ ನಮ್ಮ ಶ್ರೀರಾಮಚಂದ್ರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂದನ, ನೀನು ಅನುಗ್ರಹ ಆಗಬೇಕು ಅಂತ ಕೇಳಿದಾಗ ಶಿವ ಅಂತನ ನಂದು ಆತ್ಮಲಿಂಗ ರಾವಣಕ್ಕೆ ಕೊಟ್ಟಿದ್ದೆ, ಅದು ಹೋಗಿ ಆತ್ಮಲಿಂಗ ಗೋಕರ್ಣದಲ್ಲಿದೆ. ಅದು ಹೀಗಾಗಿ ನನ್ನಲ್ಲಿ ಯಾವ ಲಿಂಗ ಇಲ್ಲ. ನಿನಗೆ ಲಿಂಗ ಬೇಕಾಗಿತ್ತಂದ್ರೆ ಪಾತಾಳದಲ್ಲಿ ಹೋಗು, ವೀರಭದ್ರ ಅದನ್ನು ಅವನ ಕಡೆಯಿಂದ ತೊಗೊಂಡು ಹೋಗು ಅಂತ ಹೇಳಿ. ಆಮೇಲೆ ಹನುಮಂತ ಪಾತಾಳಕ್ಕೆ ಬರ್ತಾನೆ. ಅಲ್ಲಿ ಬಂದು ವೀರಭದ್ರನನ್ನು ಕೇಳ್ಕೊಂಡಾಗ 2 ಲಿಂಗ ಕೊಡ್ತೀನಿ, ಮೊದಲು ನಿನಗೂ ಒಂದು ಲಿಂಗ, ಆಮೇಲೆ ರಾಮನಿಗೆ ಒಂದು ಲಿಂಗ. ನಿನಗೆ ಲಿಂಗ ಇಲ್ಲದೆ ನಾನು ಉಪದೇಶ ಮಾಡಬೇಕು ನಿನಗೆ. ಶಿವನ ಪೂಜೆ ಮಾಡಬೇಕಾದ್ರೆ ಇದು ರಹಸ್ಯ ಅದ. ಶಿವಪೂಜೆ ನಿನಗೆ ನಾವು ಒಮ್ಮೆ ತಿಳಿಸಿಕೊಟ್ರೆ ನಿನಗೆ ಇದಾಗಲ್ಲ. ಶಿವಪೂಜೆ ಬಹಳ ರಹಸ್ಯ ಅದ. ಆ ಮಹಾಮಂತ್ರ ನೀನು ಇದು ಮಾಡಿದ ಅದಕ್ಕೆ ಬಹಳ ಜನ ತಿಳ್ಕೊಳ್ಬೇಕಿಲ್ಲಿ. ಹನುಮಂತ ವೀರಭದ್ರನ ಶಿಷ್ಯ, ರಾಮ ದೂತ ಭಕ್ತ. ಆಗ ಭಾಳ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಆ ಲಿಂಗವನ್ನು ತೆಗೆದುಕೊಂಡು ಬಂದ ಮೇಲೆ ಅದೇ ಇವತ್ತು ರಾಮೇಶ್ವರ ಲಿಂಗ. ರಾಮೇಶ್ವರದಲ್ಲಿ ಪೂಜೆ ಮಾಡೋದು ರಾಮ ಪ್ರತಿಷ್ಠೆ ಮಾಡಿರೋದ್ರಿಂದ, ರಾಮನು ತನ್ನ ಸ್ವತಃ ಕೈಯಿಂದ ಪ್ರತಿಷ್ಠೆ ಮಾಡಿ ಪೂಜೆ ಮಾಡೋದ್ರಿಂದ ಅದಕ್ಕೆ ರಾಮೇಶ್ವರ ಲಿಂಗ ಅಂತಾರೆ. ರಾಮೇಶ್ವರ ದ್ವಾರ ಬಾಗಿಲದ ಮುಂದೆ ಹನುಮೇಶ್ವರ ಲಿಂಗ ಅಂತ ಇದೆ. ಈಗ ಅಲ್ಲೇ ರಾಮೇಶ್ವರ ಬಾಗಿಲ ಮುಂದೆನೇ ಇದೆ, ಅಲ್ಲಿ ಹನುಮಂತನ ಪೂಜೆ ಕೂಡ ಆಗ್ತಾಯಿದೆ, ಹನುಮಂತನ ಲಿಂಗ ಪೂಜೆ ಕೂಡ ಆಗ್ತಾಯಿದೆ ಅಲ್ಲಿ. ಹೀಗಾಗಿ ಇತಿಹಾಸದಲ್ಲಿ ಭಾಳ ಅದಾವ. ಆದರೆ ಇಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದಂಥದ್ದು, ಹನುಮಂತ ಲಂಕಕ್ಕೆ ಹಾರಿ ಲಂಕವನ್ನೆಲ್ಲ ಇದು ಮಾಡಿ ಧ್ವಂಸ ಮಾಡಿ ಅಷ್ಟೆಲ್ಲ ಶಕ್ತಿ ಪ್ರಾಧಾನ್ಯತೆ ಪಡೆದಿದ್ದರೂ ಕೂಡ ಆತ ಎಂದೂ ಕೂಡ ನಾನು ಅಹಂಕಾರ ಅನ್ನೋದು ಬರಲಿಲ್ಲ. ಎಂದಿಗೂ ಕೂಡ ರಾಮನ ಸೇವಕನೇ. ಆತನಲ್ಲಿ ಅಷ್ಟಶಕ್ತಿಗಳು, ನವವಿಧ ಭಕ್ತಿಗಳು, ಅಷ್ಟಶಕ್ತಿಗಳು ಎಲ್ಲವೂ ಕೂಡ ಹನುಮಂತನಲ್ಲಿ ಇತ್ತು. ಆದರೆ ಎಂದೂ ನಾನು ಹಿಂಗಂತ ಹೇಳ್ಕೊಳ್ಳಿಲ್ಲ. ರಾಮ 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 ಅಂಥೇಳಿ ರಾಮ ಜಪದಲ್ಲೇ ಆತ ಅನಂತ ಎಲ್ಲವನ್ನು ಕಂಡುಕೊಂಡ. ರಾಮನ ಅಷ್ಟೊಂದು ಭಕ್ತಿ ಇರೋದರಿಂದ, ಇಷ್ಟು ಶಕ್ತಿ ಇದ್ದರೂ ಕೂಡ ಹನುಮಂತನ ಯಾವ ರೀತಿ ಭಕ್ತಿ ಮಾಡಿದ, ಆದರೆ ಪ್ರತಿಯೊಂದು ಊರಿಗೆ ಹನುಮಂತನ ಮಂದಿರ ಅದಾವ, ರಾಮನ ಮಂದಿರಿಲ್ಲ. ಪ್ರತಿಯೊಂದು ಊರಿಗೆ ರಾಮನ ಮಂದಿರ ಅದ. ಅದಕ್ಕೆ ಹನುಮಂತನಲ್ಲಿರ್ತಕ್ಕಂಥ ಶಕ್ತಿ, ಆತನ ಭಕ್ತಿ ಎಲ್ಲರೂ ಕಳ್ಕೊಳ್ಳಿ ಅಂತಕ್ಕಂಥ ಸಂದೇಶದಿಂದ ಊರಿಗೆಲ್ಲ ಕೊಟ್ಟಾರೆ. ನಾವು ಬರೀ ಪೂಜೆ ಮಾಡೋದಕ್ಕೆ ನೋಡಿ ಬರೋದಕ್ಕೆ ಅಷ್ಟೇ ಇಲ್ಲ, ಅವನಂಥ ಶಕ್ತಿ ಕೊಡು, ಅವನಂಥ ಮನಸ್ಸು ಕೊಡು, ಆತನಂಥ ಭಕ್ತಿ ನಮ್ಮಲ್ಲಿ ಹುಟ್ಟಿಸು ಅಂತ ಅನ್ನೋದಕ್ಕೇ ನಾವು ಹನುಮಂತನನ್ನು ಪೂಜೆ ಮಾಡ್ತೀವಿ ಪ್ರತಿ ಗ್ರಾಮದಲ್ಲಿ. ಹಾಗಾಗಿ ಬಹಳಷ್ಟು ಉದಾಹರಣೆ ಇದೆ. ರಾಮನು ಕೂಡ ಆತನಿಗೆ ಚಿರಂಜೀವಿ ಆಯುಷ್ಯವನ್ನು ವರದಾನ ಮಾಡಿದನು, ಯಾರಿಗೆ? ಹನುಮಂತನಿಗೆ. ಹಾಗಾಗಿ ಹನುಮಂತ ಯಾವತ್ತೂ ಕೂಡ ಅಮರವಾಗಿರೋದ್ರಿಂದ ನಾವೆಲ್ಲರೂ ಕೂಡ ಆರಾಧನೆ ಮಾಡ್ತೀವಿ. ಹಾಗಾಗಿ ರಾಮಾಯಣ ಅಂತಂದರೆ ನಮ್ಮೆಲ್ಲರ ಬದುಕಿಗೆ ಅಮೂಲ್ಯವಾಗಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ರಾಮಾಯಣ. ಅದನ್ನು ನಾವು ಈಗಿನ ಆಧುನಿಕ ಯುಗದಲ್ಲಿ ಯಾವುದಕ್ಕೂ ಹೋಲಿಸ್ತಾ ಇದ್ದೀವಿ, ಯಾವುದಕ್ಕೆ ಬಳಸ್ತಾ ಇದ್ದೀವಿ. ಅದೆಲ್ಲ ನಮ್ಮ ಅಜ್ಞಾನದ ಪರಮಾವಧಿ ಅಂತ ಹೇಳ್ಬೋದು. ಈ ಜಗತ್ತಿನಲ್ಲಿ ನಡಿಬೇಕಾದ್ರೆ ಎಲ್ಲವೂ ಕೂಡ ಒಂದು ಶಿವನ ಇಚ್ಛೆ. ಒಂದು ಏನೇ ನಡಿಬೇಕಾದ್ರೆ ಐತಿಹಾಸಿಕ ಘಟನೆಗಳು ಏನದ ಅದೆಲ್ಲವೂ ಅಕ್ಷರಶಃ ಸತ್ಯ ಆಗಿರ್ತದೆ. ಇವತ್ತು ರಾಮಾಯಣ ಸುಳ್ಳು ಅಂತಕ್ಕಂಥ ಸಂದರ್ಭಕ್ಕೂ ನಾವು ಮುಟ್ಟಿವೆ ಅಂದಮ್ಯಾಗ ಕಲಿಯುಗದ ಪ್ರಭಾವ ಎಷ್ಟದ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ಯದ. ಸೇತುಬಂದೆ ಅಂದರೆ ಇವತ್ತು ರಾಮೇಶ್ವರದಲ್ಲಿ ಸೇತುಬಂದೆ ಕಟ್ಟಿರ್ತಕ್ಕಂಥ ಸೇತುವೆ ಕೂಡ ಇವತ್ತು ಪ್ರಾಧಾನ್ಯತೆಯಾಗಿ ನಾವೆಲ್ಲ ಕಾಣಬೇಕಾಗ್ಯದ. ಅದು ಕಟ್ಟುವಾಗ ಕೂಡ ಹನುಮಂತ ಹೋಗಿ ಗೋವರ್ಧನ ಪರ್ವತವನ್ನು ಎತ್ತಿರ್ತಾನೆ ಮೊದಲೇ. ಆ ಗೋವರ್ಧನ ಪರ್ವತವನ್ನು ತಗೊಂಡು ಬಂದ ಕೂಡಲೇ ಅಲ್ಲಿ ಸೇತು ಕಾರ್ಯ ಮುಗಿದಿರ್ತದೆ. ಮೊದಲೇ ಬಂಧನ ಮಾಡಿರ್ತಾನೆ ಹನುಮಂತನಿಗೆ. ಯಾರು? ಗೋವರ್ಧನ. ನನ್ನ ತಗೊಂಡು ಹೋಗ್ತಿ ಅಂದಮೇಲೆ ರಾಮನು ಪರಿಚಯ ಮಾಡಿಸ್ಬೇಕು, ನೀ ಇಲ್ಲ ಅಂತಂದ್ರೆ ನಾನು ಬರೋಂಗಿಲ್ಲ ಅಂತ ಹೇಳೋದು. ಅಲ್ಲ, ರಾಮನಿಗೆ ನಿನ್ನ ಹಸ್ತವನ್ನು ಮುಟ್ಟಿಸ್ತೀನಿ ಬಾ ಅಂಥೇಳಿ ಕೈಯಲ್ಲಿ ಎತ್ಕೊಂಡು ಹೋಗ್ತಿರ್ತಾನೆ. ರಾಮನ ಆಜ್ಞೆ ಆಗಿಬಿಡ್ತದ. ಸೇತು ಬಂದಿಗೆ ಎಲ್ಲ ಕಾರ್ಯ ಮುಗಿದ್ಬಿಟ್ಟದ. ಯಾವ ಪರ್ವತದ ಕಲ್ಲುಗಳು ಎಲ್ಲೆಲ್ಲಿದ್ದೇವೆ ಅಲ್ಲೆಲ್ಲೇ ಬಿಟ್ಟು ಬಂದುಬಿಡ್ಬೇಕು, ಯಾವ ಪರ್ವತಗಳದಾವೆ ಅಲ್ಲೇ ಹಾಕಿ ಬಂದುಬಿಡ್ಬೇಕು, ಇಲ್ಲಿ ಥರ ಅವಶ್ಯಕತೆ ಇಲ್ಲ ಅಂದಾಗ ಹನುಮಂತ ಈಗ ಇರ್ತಕ್ಕಂಥ ಗೋವರ್ಧನ ಪರ್ವತ ಎಲ್ಲಿ ಅಂತಂದರೆ ಮಥುರಾ ನಗರದಲ್ಲಿ ಅಲ್ಲೇ ಇಟ್ಟು ಬಿಡ್ತಾನೆ. ಅದನ್ನು ಅಲ್ಲಿ ಇಡಕ್ಕೆ ಹೋಗ್ತಾನೆ. ನೀ ಮಾತು ಕೊಟ್ಟಿದ್ದೀನಿ, ನೀನು ಇಲ್ಲೇ ಹೆಂಗೆ ಇಡ್ತಿ ಅಂತ ಹೇಳ್ತಾನೆ. ನಾವು ಮುಂದಿನ ಜನ್ಮದಾಗ ನಾನು ಯದುವಂಶದಲ್ಲಿ ಶ್ರೀಕೃಷ್ಣನಾಗಿ ಜನ್ಮ ಎತ್ತೀನಿ, ಆಗ ನನ್ನ ಬಂದು
ತನ್ನ ಪವಿತ್ರವಾಗಿರ್ತಕ್ಕಂಥ ಗೋವರ್ಧನ ಒಂದು ಏನು ಇಚ್ಛೆ ಇದೆ, ನಾನು ನನ್ನ ಕೈ ಹಸ್ತದಿಂದನೇ ಅದನ್ನು ಮೇಲೆ ಎತ್ತುತ್ತೀನಿ ಅಂತೇಳಿ ಮಾತು ಕೊಟ್ಟಿರ್ತಾನೆ. ಅದರಂತೆ ಎಲ್ಲ ಘಟನೆಗಳು ನಡೆದು ಹೋಗ್ತಾವೆ. ಇವತ್ತು ನಮಗೆ ಕಣ್ಣು ಮುಂದೆ ಅವೆಲ್ಲ ಸಾಕ್ಷಿ ಅದಾವೆ, ಎಲ್ಲರೂ ನೋಡ್ತಾ ಇದ್ದೀವಿ. ನೋಡಲಾರ್ದೆ ನಾಸ್ತಿಕತೆ ಭಾವನೆಯಿಂದ ಏನೆಲ್ಲವನ್ನು ನಾವು ಸೃಷ್ಟಿ ಮಾಡಿಸ್ಕೊಂಡು ನಮ್ಮ ಬದುಕಿನಲ್ಲಿ ಹುರುಳಿಲ್ಲದಂತೆ ಈ ಕಾರ್ಮೋಡ ತುಂಬಿರತಕ್ಕಂಥ ಒಂದು ಬದುಕು ನಮ್ಮದು ಮಾಡಿಕೊಳ್ಬಾರ್ದು. ಅದಕ್ಕೆ ಸಮೃದ್ಧಿಯಾಗಿರ್ತಕ್ಕಂಥ ಹಚ್ಚ ಹಸಿರಾಗಿರ್ತಕ್ಕಂಥ ಪವಿತ್ರ ಭಾವನೆಯಿಂದ ನಮ್ಮ ಭಾವನೆಗಳು ಸುಂದರವಾಗಿರಲಿ, ನಮ್ಮ ಕನಸುಗಳು ಸುಭೋಗವಾಗಿರಲಿ, ಒಂದು ಪವಿತ್ರವಾಗಿರಲಿ. ಯಾವುದನ್ನೇ ಆ ವಸ್ತುವನ್ನು ವಸ್ತುಸ್ಥಿತಿಯಲ್ಲಿ ನಾವು ನೋಡೋಣ. ನಮ್ಮ ದುರ್ಬುದ್ಧಿಯಿಂದ, ದುಷ್ಟ ವಿಚಾರಗಳಿಂದ, ವಿಕೃತಿ ಮನೋಭಾವನೆಯಿಂದ ಪ್ರಕೃತಿಯನ್ನು ವಿಕೃತಿ ಮಾಡಬಾರ್ದು ಅನ್ನೋದೇ ನಮ್ಮ ಒಂದು ಸಂದೇಶ. ತುಂಬ ಅಮೂಲ್ಯವಾದ ವಿಷಯಗಳನ್ನೇ ತಲುಪಿಸಿದ್ರಿ. ತಂದೆ ತಾಯಿ ಬಗ್ಗೆ ಇರ್ಬೋದು, ಅಥವಾ ಗುರುವಿನ ಬಗ್ಗೆ ಇರ್ಬೋದು, ಅಥವಾ ರಾಮಾಯಣದ ಬಗ್ಗೆ ನೀವು ಒಂದಷ್ಟು ಒಳ್ಳೆಯ ಸಂದೇಶ ಕೊಟ್ಟರಿ. ತುಂಬ ಧನ್ಯವಾದಗಳು ತಮ್ಮ.